ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ BBMP ಆಸ್ತಿಗೆ ಸಂಬಂಧಿಸಿದಂತೆ ಫೈನಲ್ ಈ ಖಾತಾವನ್ನು ಆನ್ಲೈನ್ ಮೂಲಕ ಹೇಗೆ ಪಡೆದುಕೊಳ್ಳಬೇಕು ಹಾಗೂ ಮೂಲ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮೊದಲಿಗೆ ಬ್ರೌಸರ್ ಓಪನ್ ಮಾಡಿ bbmp.gov.in ಸರ್ಚ್ ಮಾಡಿ BBMP ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. BBMP ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರುವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ, ಇಂಗ್ಲಿಷ್ ಆರ್ ಕನ್ನಡ. ತದನಂತರ ಈ ಖಾತಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೇನ್ ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರಿಂದ OTP ತಗೊಂಡು ರಿಜಿಸ್ಟರ್ ಆಗಿ. ತದನಂತರ ನಿಮ್ಮ ವಾರ್ಡ್ ನಂಬರನ್ನು ಸರ್ಚ್ ಮಾಡಿ, ಸೆಲೆಕ್ಟ್ ಮಾಡಿ. ಪ್ರಾಪರ್ಟಿ PID ಕೊಟ್ಟರೆ ಬೇಸಿಕ್ ಇನ್ಫಾರ್ಮೇಷನ್ BBMPದು ಬರುತ್ತೆ. ಅಲ್ಲಿ ನಿಮಗೆ ಪ್ರಾಪರ್ಟಿ PID, ಓನರ್ ನೇಮ್, ಅಸೆಸ್ಮೆಂಟ್ ನಂಬರ್, ಇದರಲ್ಲಿ ನಿಮ್ದು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿ. ಪ್ರಾಪರ್ಟಿ ಡೀಟೇಲ್ಸ್ ಆಟೋಮೆಟಿಕಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಪ್ರಾಪರ್ಟಿ ಟೈಪಲ್ಲಿ 3 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡಿ. ಸ್ಕ್ರೋಲ್ ಮಾಡಿದರೆ ನಿಮಗೆ SAS ನಂಬರ್ ಕೇಳುತ್ತೆ. ಅಲ್ಲಿ 10 ಡಿಜಿಟ್ SAS ನಂಬರ್ನ ಎಂಟರ್ ಮಾಡಿ. ಆವಾಗ ನಿಮಗೆ ಡೀಟೇಲ್ಸ್ ಶೋ ಆಗುತ್ತೆ. ರಿಜಿಸ್ಟ್ರೇಷನ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ 2004 ನಂತರ ಆಗಿದ್ದರೆ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ, ನಂತರ ಸೇಲ್ ಡೀಡ್ ನಂಬರ್ನ ಎಂಟರ್ ಮಾಡಿ, ಗೆಟ್ ಕಾವೇರಿ ಡಾಕ್ಯುಮೆಂಟ್ ಡೇಟಾ ಬಟನ್ ಕ್ಲಿಕ್ ಮಾಡಿ. ಖಾತೆದಾರ್ ಸೆಕ್ಷನ್ನಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಈ KYCಯನ್ನು ಮಾಡಿ. ಲೊಕೇಶನ್ ಸೆಕ್ಷನ್ನಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಫಿಲ್ ಮಾಡಿ, ನಂತರ ನಿಮ್ಮ ಪ್ರಾಪರ್ಟಿಯ ಫೋಟೋವನ್ನು ಅಪ್ಲೋಡ್ ಮಾಡಿ. ಪ್ರಾಪರ್ಟಿ ಯೂಸ್ ಡೀಟೇಲ್ಸ್ನಲ್ಲಿ ಚೆಕ್ ಬಂದಿಯನ್ನು ಫಿಲ್ ಮಾಡಿ. ಪ್ರಾಪರ್ಟಿ ಡೈಮೆನ್ಷನನ್ನು ಫಿಲ್ ಮಾಡಿ ಸೇವ್ ಮಾಡಿ. ಬೆಸ್ಕಾಮ್ ಆ್ಯಂಡ್ BWSSB ಸೆಕ್ಷನ್ನಲ್ಲಿ ಬೆಸ್ಕಾಮ್ 10 ಡಿಜಿಟ್ ಅಕೌಂಟ್ ID ಫಿಲ್ ಮಾಡಿ ಆ್ಯಂಡ್ ವೆರಿಫೈ ಮಾಡಿ. BWSSB ಮೀಟರ್ ನಂಬರನ್ನು ಫಿಲ್ ಮಾಡಿ ವೆರಿಫೈ ಮಾಡಿ. ಪ್ರಾಪರ್ಟಿ ಕ್ಲಾಸಿಫಿಕೇಷನ್ ಸೆಕ್ಷನ್ನಲ್ಲಿ ನಿಮ್ಮ ಖಾತಾ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಿ, ನಂತರ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಮಿಸ್ಮ್ಯಾಚ್ ಆಗಿದ್ದಲ್ಲಿ ಅದಕ್ಕೆ ಕಾರಣವನ್ನು ಸೆಲೆಕ್ಟ್ ಮಾಡಿ ಸೇವ್ ಮಾಡಿ. ನಿಮ್ಮ ಪ್ರಾಪರ್ಟಿಯನ್ನು ಇಮಿಡಿಯೇಟ್ ಸೇಲ್ ಅಥವಾ ಟ್ರಾನ್ಸ್ಫರ್ ಮಾಡುವುದಿದ್ದಲ್ಲಿ ಎಸ್ ಎಂದು ಸೆಲೆಕ್ಟ್ ಮಾಡಿ, ಇಲ್ಲವಾದಲ್ಲಿ ನೋ ಎಂದು ಸೆಲೆಕ್ಟ್ ಮಾಡಿ, ನಂತರ ಪ್ರೊಸೀಡನ್ನು ಕ್ಲಿಕ್ ಮಾಡಿ. ಈ ಸೆಕ್ಷನ್ನಲ್ಲಿ ಡಿಕ್ಲರೇಷನ್ನನ್ನು ಓದಿ ವೆರಿಫೈ ದಿ ಡೇಟಾ ಅನ್ನು ಕ್ಲಿಕ್ ಮಾಡಿ. ನೀವು ಫಿಲ್ ಮಾಡಿರುವಂತಹ ಎಲ್ಲ ಮಾಹಿತಿಯನ್ನು ಪುನಃ ಪರಿಶೀಲನೆ ಮಾಡಿ ಈ ಸಿಗ್ನೇಚರ್ ಬಟನ್ನನ್ನು ಕ್ಲಿಕ್ ಮಾಡಿ. ತದನಂತರ ಆಧಾರ್ ಕಾರ್ಡ್ ನಂಬರನ್ನು ನಮೂದಿಸಿ OTPಯನ್ನು ಎಂಟರ್ ಮಾಡಿ. ಸಬ್ಮಿಟ್ ಮಾಡಿರುವ ದಾಖಲಾತಿಗಳನ್ನು ನೋಡುವುದಕ್ಕೆ ಅಥವಾ ಅಕ್ನಾಲೆಜ್ಮೆಂಟ್ ಫಾರ್ಮನ್ನು ಡೌನ್ಲೋಡ್ ಮಾಡುವುದಕ್ಕೆ ಸಬ್ಮಿಟೆಡ್ ಪ್ರಾಪರ್ಟಿ ಸ್ಟೇಟಸ್ ಅನ್ನು ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಮಾಡಿರುವ ಫಾರ್ಮನ್ನು ಡೌನ್ಲೋಡ್ ಮಾಡಬಹುದು.
ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.